भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलम् भाष्यार्थमातन्वती स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् भारती करुणापात्रं भारती पदभूषणं भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देत सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ಭಗವದ್ ಭಕ್ತರು ಶಾಂಕರ ಭಾಷ್ಯ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ನಾಳೆ ದಿವಸ ಪಕ್ಷ ಮಾಸದ ಕಟ್ಟಕಡೆಯ ದಿವಸ ಮಹಾಲಯ ಅಮಾವಾಸ್ಯ, ಬಹಳ ವಿಶೇಷ. ಇಂದು ಶನಿವಾರ 2025 ಇಸವಿ ಸೆಪ್ಟೆಂಬರ್ ಮಾಹೆಯಲ್ಲಿ 20ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡೋಣ. ಓಂ ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕನ್ನಡದ ಸುಗಮ ಗ್ರಂಥದಲ್ಲಿ 127ನೇ ಪುಟ 5ನೇ ಖಂಡ. ಅಥ ವ್ಯವಹಾರ ಮಾತ್ರಸ್ಯ ಆವಿದ್ಯಕತ್ವ ಪ್ರತಿಪಾದಕಂ ಭಾಷ್ಯಂ. ಹೆಡ್ಡಿಂಗು ಎಷ್ಟು ಚೆನ್ನಾಗಿದೆ. ಅಥ ಈಗ ಇನ್ನು ವ್ಯವಹಾರ ಮಾತ್ರಸ್ಯ ಎಲ್ಲಾ ವ್ಯವಹಾರವು, ವ್ಯವಹಾರ ಇನ್ ಜನರಲ್, ಅದು ಎಂಥ ವ್ಯವಹಾರ ಅಂಬೇಡ, ಅಡಿಗೆ ಮಾಡುವುದರಿಂದ ಪ್ರಾರಂಭ ಮಾಡಿಕೊಂಡು ಪುಸ್ತಕ ಬರೆಯುವುದು, ಪುಸ್ತಕ ಓದುವುದು, ಪೂಜೆ ಮಾಡುವುದು, ಯಜ್ಞ ಯಾಗಾದನುಷ್ಠಾನಗಳನ್ನು ಮಾಡುವಂತಹದ್ದು, ಕಳ್ಳತನ ಮಾಡುವಂತಹದ್ದು, ಎಲ್ಲ ವಿಧಿ ನಿಷೇಧ ಶಾಸ್ತ್ರ, ಎಲ್ಲಾ ವ್ಯವಹಾರಕ್ಕೂ ಹೆಸರು ವ್ಯವಹಾರ ಮಾತ್ರ. ವ್ಯವಹಾರ ಏವ ವ್ಯವಹಾರ ಮಾತ್ರ. ಎಂಥ ಪದಪ್ರಯೋಗ. ಮನುಷ್ಯ ಮಾತ್ರ, ವೇದಾಂತ ಮಾತ್ರ, ಸದ್ಗುರು ಮಾತ್ರ. ವ್ಯವಹಾರ ಮಾತ್ರಸ್ಯ ಅಂದರು ಒಂದೇ, ಸರ್ವಸ್ಯಾಪಿ ವ್ಯವಹಾರಸ್ಯ ಅಂದ್ರೆ ಎಲ್ಲಾ ವ್ಯವಹಾರಗಳು ಕೂಡ ಆವಿದ್ಯಕತ್ವ ಅವಿದ್ಯೆಯ ಪ್ರವರ್ತತೆ ಇತಿ. ಆವಿದ್ಯಕಃ ತಸ್ಯ ಆವಿದ್ಯಕಸ್ಯ ಆವಿದ್ಯಕಸ್ಯ ಭಾವಃ ಆವಿದ್ಯಕತ್ವಂ. ಎಲ್ಲ ವ್ಯವಹಾರಗಳು ಕೂಡ ಅವಿದ್ಯೆಯಿಂದಲೇ ನಡೆಯುತ್ತಿವೆ. ಬಾ, ಸುಬ್ರಾಜ ಶರ್ಮಾ ಉಪನ್ಯಾಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೇನಾದ್ರೂ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದ್ದರೆ ಆವಿದ್ಯಕ, ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಲ್ಲದೆ ಉಪನ್ಯಾಸ ಮಾಡಿದರೆ ಅದು ಆವಿದ್ಯಕವಲ್ಲ. ಎಲ್ಲ ಅಜ್ಞಾನಿಗಳು ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ತಮ್ಮ ತಮ್ಮ ವ್ಯವಹಾರಗಳನ್ನು ಮಾಡುವಾಗ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯನ್ನ ಇಟ್ಟುಕೊಂಡು ಮಾಡುತ್ತಿರುವುದರಿಂದ ಅವರ ಪಾಲಿಗೆ ಎಲ್ಲ ವ್ಯವಹಾರಗಳು ಕೂಡ ಆವಿದ್ಯಕವಾಗಿವೆ. ದುಡ್ಡಿನ ವ್ಯವಹಾರ, ಅಂಗಡಿ ವ್ಯವಹಾರ, ಮನೆ ಕಟ್ಟುವ ವ್ಯವಹಾರ, ವ್ಯವಹಾರ ಇನ್ ಜನರಲ್. ವ್ಯವಹಾರ ಮಾತ್ರಸ್ಯ ಅವಿದ್ಯಾ ಕಲ್ಪಿತತ್ವ ಪ್ರತಿಪಾದಕಂ ಅವಿದ್ಯಾ ಪುರಸ್ಸರತ್ವ ಪ್ರತಿಪಾದಕಂ ಭಾಷ್ಯಂ. ಎಷ್ಟು ಸುಂದರವಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದ ಪ್ರಾರಂಭದಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಅಧ್ಯಾಸ ಭಾಷ್ಯವನ್ನ ರಚನೆ ಮಾಡಿಬಿಟ್ರು. 20ನೇ ಶತಮಾನದಲ್ಲಿ ಕನ್ನಡ ಶಂಕರರೆಂದು ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಧ್ಯಾಸ ಭಾಷ್ಯವನ್ನು ತೆಗೆದುಕೊಂಡು ಇದೊಂದು ಅದ್ಭುತವಾದ ರತ್ನದ ಗಣಿ, ನವರತ್ನಗಳಿವೆ, ವಜ್ರದ ಖನಿಜ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅಧ್ಯಾಸ ಭಾಷ್ಯದ ವ್ಯಾಖ್ಯಾನವನ್ನು ಬರೆದು ಇಡೀ ಮುಮುಕ್ಷು ಪ್ರಪಂಚವನ್ನೇ ಅನುಗ್ರಹ ಮಾಡಿಬಿಡ್ತಾರೆ. ಸರಿ, ಭಾಷ್ಯ ಓದ್ತೇನೆ ನೋಡಿ. ಇದು ಹೆಡ್ಡಿಂಗ್ ಏನು? ವ್ಯವಹಾರ ಮಾತ್ರಸ್ಯ ಆವಿದ್ಯಕತ್ವ ಪ್ರತಿಪಾದಕಂ ಭಾಷ್ಯಂ. ಎಲ್ಲಾ ವ್ಯವಹಾರಗಳು ಕೂಡ ಅವಿದ್ಯಾ ಕಲ್ಪಿತವಾಗಿವೆ, ಆವಿದ್ಯಕವಾಗಿವೆ. ಅವಿದ್ಯೆಯನ್ನ ಇಟ್ಕೊಂಡೇ ಹಾಕಿವೆ ಎಲ್ಲಾ ವ್ಯವಹಾರ. ಯಾವ ಬ್ರಹ್ಮಜ್ಞಾನಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಲ್ಲವೋ, ಯಾವ ಬ್ರಹ್ಮಜ್ಞಾನಿಗೆ ಅಹಂಕಾರ ಮಮಕಾರ ಭ್ರಮೆ ಇಲ್ಲವೋ, ಅವನು ಏನೇ ವ್ಯವಹಾರ ಮಾಡಿದರೋ ಅದಕ್ಕೆ ಹೆಸರು ವ್ಯವಹಾರಾಭಾಸ. ಒಬ್ಬ ಆಕ್ಟರ್ ಸಿನಿಮಾದಲ್ಲಿ ಕಳ್ಳತನ ಮಾಡಿದರೆ, ಕಳ್ಳತನ ಮಾಡಿಲ್ಲ, ಅವನನ್ನ ಪೊಲೀಸನವನು ಒದ್ದರು ಒದ್ದಿಲ್ಲ, ಜೈಲಿನಲ್ಲಿ 2 ವರ್ಷ ವಾಸವಾಗಿದ್ದು ಜೈಲಿನಲ್ಲಿ ಇಲ್ಲ. ಯಾಕೆ? ನಾಟಕ,
ವ್ಯವಹಾರದಲ್ಲಿ ಅವನು ಕಳ್ಳತನ ಮಾಡಿದರೆ ಮಹಾ ಕಳ್ಳ, ಅವನಿಗೆ 1 ತಿಂಗಳು ಜೈಲು ಶಿಕ್ಷೆಯಾದ್ರು ಅವನ ಜೈಲು ವಾಸಿ. ನೋಡಿ, ಇಷ್ಟೇ ವ್ಯತ್ಯಾಸ. ಒಬ್ಬನೇ ಮನುಷ್ಯ ವ್ಯವಹಾರದಲ್ಲಿ ಇಟ್ಕೊಂಡು ಕಳ್ಳತನವನ್ನು ಮಾಡ್ತಾನೆ, ಪೂಜೆಯನ್ನು ಮಾಡ್ತಾನೆ, ಮನೆಯನ್ನು ಕಟ್ತಾನೆ, ಉಪನ್ಯಾಸವನ್ನು ಮಾಡ್ತಾನೆ, ಅಡಿಗೆಯನ್ನು ಮಾಡ್ತಾನೆ, ಎಲ್ಲ ಮಾಡ್ತಾ ಇದೆ. ಇದು ಸತ್ಯ. ನಾಟಕದಲ್ಲಿ ಇದೇ ಎಲ್ಲಾ ವ್ಯವಹಾರಗಳನ್ನು ಆ ನಟ ಮಾಡಿದರು. ಅದು ಸತ್ಯವಲ್ಲ, ಅವನಿಗೆ ಗೊತ್ತಿದೆ. ಹಾಗೆಯೇ ಬ್ರಹ್ಮಜ್ಞಾನಿ ಎಲ್ಲಾ ವ್ಯವಹಾರಗಳನ್ನು ಮಾಡುತ್ತಿರುವವನಂತೆ ತೋರಿದರು. ಆ ವ್ಯವಹಾರವೆಲ್ಲವೂ ಕೂಡ ಅವನ ಪಾಲಿಗೆ ಆಧ್ಯಾತ್ಮಿಕವಲ್ಲ, ಮತ್ತೇನು ವ್ಯವಹಾರಾಭಾಸ. ಇದಕ್ಕೆ ಪೂಜ್ಯ ಸದ್ಗುರುಗಳು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಒಬ್ಬ ಮಹಾರಾಜ, ಅವನ್ಗೆ ಒಬ್ಬಳೇ ಒಬ್ಬ ಮಗಳು, ಮದುವೆ ಮಾಡ್ದ. ಮೊಮ್ಮಗ ಇನ್ನೂ ಆಗಿತ್ತಿಲ್ಲ. ಮೊಮ್ಮಗನಿಗೋಸ್ಕರವಾಗಿ ವ್ರತ ಹರಕೆಯನ್ನೆಲ್ಲ ಮಾಡ್ಕೊಂಡಿದ್ದು. ಮೊಮ್ಮಗ ಹುಟ್ಬಿಟ್ಟ. ಏನ್ ಮಹಾರಾಜನಿಗೂ ಮಹಾರಾಣಿಗೂ ನಾವು ಅಜ್ಜ ಅಜ್ಜಿ ಆಗಿದ್ದೇವೆ ಅಂತ ತುಂಬಾ ಸಂತೋಷವಾಯ್ತು. ಆ ಮೊಮ್ಮಗನಿಗೆ ವರ್ಷ 1 ವರ್ಷ 1-2 ವರ್ಷ ಆಗಿದೆ. ಅವಾಗೆಲ್ಲ ಫ್ರೀಡಮ್. ಅರಮನೆಯಲ್ಲಿ ಅವ ಹಾಗೆ ನಿಂತಿದ್ದ ನೋಡ್ಕೊಳ್ಳಕ್ಕೆ ಎಲ್ಲಿ ಬೇಕು ಓಡಾಡಬಹುದು ಅಂತ. ಅಲ್ಲಿ ಮಹಾರಾಜ ಕೆಲವು ಫಲಕ ಇಟ್ಟಿದ್ದಂತೆ, ಬ್ಲ್ಯಾಕ್ ಬೋರ್ಡ್. ಏನಾದರೂ ಅರಮನೆಯಲ್ಲಿ ಗುಡ್ ನ್ಯೂಸ್ ಆದ್ರೆ ಬರೀಬೇಕು ಅಂತ ಇಟ್ಟಿದ್ದ. ಈ ಮಗು ಆ ಬೋರ್ಡ್ ಮೇಲೆ 2 ಬೋರ್ಡ್ ಇತ್ತು, ಏನೇನೋ ಬಂದಿದೆ. ಮಹಾರಾಜನಿಗೆ ಗೊತ್ತಾಗಲಿಲ್ಲ. ಆಮೇಲೆ ಒಂದ್ ದಿವಸ ಮಹಾರಾಜ ಬೋರ್ಡ್ ಅನ್ನು ನೋಡ್ದ. ಓಹೋ, ಯಾರೋ ಜ್ಯೋತಿಷ್ಯರು ಬಂದು ಹೋಗ್ತಾ ಇದ್ರು, ತಪಸ್ವಿಗಳು ಬಂದು ಹೋಗ್ತಾ ಇದ್ರು, ಮಹಾತ್ಮರು ಬಂದು ಹೋಗ್ತಾ ಇದ್ರು. ಯಾರೋ ಬಂದಿರುವಂತ ಮಹಾತ್ಮರಾದ ಜ್ಯೋತಿಷ್ಯರು ಏನೋ ಬರ್ತಿರ್ಬೇಕು ಅನ್ಕೊಂಡು ರಾಜ ರಾಣಿ ನೋಡಿದ್ರು. ಆ ಬೋರ್ಡ್ ಅನ್ನ ಜೋಪಾನವಾಗಿ ಇಟ್ಬಿಟ್ಟು ಮಂತ್ರಿ ಹೇಳ್ತಾನಂತ ರಾಜ, ನೋಡಪ್ಪ, ಯಾರೋ ಮಹಾತ್ಮರು ಜ್ಯೋತಿಷ್ಯರು ಬಂದು ಈ ಅರಮನೆಯ ಬಗ್ಗೆ, ಮಹಾರಾಜನ ಬಗ್ಗೆ ಏನು ಭವಿಷ್ಯ ಬರೆದಿದ್ದಾರಪ್ಪ. ಆದ್ರಿಂದ ನಮ್ಮ ರಾಷ್ಟ್ರದಲ್ಲಿರುವ ಎಲ್ಲ ಜ್ಯೋತಿಷ್ಯರನ್ನು ಕರೆದು ಅವರು ಬಂದು ಏನ್ ಬರೆದಿದ್ದಾರೆ ಎನ್ನುವುದನ್ನು ಪತ್ತೆ ಮಾಡಲಿ ಅಂತಂದ. ಸರಿ, ಅನೌನ್ಸ್ ಮಾಡಿದ ಮಂತ್ರಿ. ಅನೇಕ ಜನ ಬಂದು, ಮಹಾರಾಜರೇ, ಇದು ನಿಮ್ಮ ಭವಿಷ್ಯವನ್ನು ಹೇಳ್ತಾ ಇದೆ. 2 ವರ್ಷದಲ್ಲಿ ನೀವು ಇನ್ನು ಬಹಳ ಜೋರಾಗಿ ಬೆಳೀತೀರಾ ಅಂತ ಒಬ್ಬ ಹೊರಟೋದ. ಅವ್ರು ಸನ್ಮಾನ ಮಾಡಿ 10,000 ರೂಪಾಯಿ ಕೊಟ್ಟು ಕಳಿಸ್ತ. ಇನ್ನೊಬ್ಬ ಬಂದ, ನಿಮ್ಮ ಮಗಳಿಗೆ 2ನೇ ಮಗು ಹುಟ್ಟುತ್ತೆ ಸೂಚನೆ ಮಾಡ್ತಾ ಇದೆ ಅಂತಂದ. ಸರಿ, ಹೀಗೆ 10,000 ಜನಗಳು ಬಂದು ಆ ಬೋರ್ಡ್ ಅನ್ನು ನೋಡ್ಬಿಟ್ಟು ಮಹಾರಾಜನಿಗೆ ಗುಡ್ ನ್ಯೂಸ್ ಹೇಳ್ತಾ ಹೋದ್ರು. ಆ ಮಂತ್ರಿ ಏನ್ ಮಾಡ್ದ, ಸ್ವಾಮಿ ನಾನೊಮ್ಮೆ ನೋಡ್ತೀನಿ ಅಂತ ಬೋರ್ಡ್ ಅನ್ನ ಬುದ್ಧಿವಂತ ನೋಡ್ದ. ಸ್ವಾಮಿ, ನಾನು ಈ ಬೋರ್ಡ್ ಭವಿಷ್ಯ ಹೇಳ್ತೇನೆ ಇಂದ. ನೀನೇ ಹೇಳ್ತೀಯೋ? ಅಸ್ಟ್ರಾಲಜಿ ಓದಿದೀಯಾ ನೀನು? ಪಾಮಿಸ್ಟ್ರಿ ಓದಿದೀಯಾ? ಓದಿ. ಏನು ಓದಿಲ್ಲ ಸ್ವಾಮಿ, ಇದೇನು ಅನ್ನುವುದನ್ನ ನಾನು ಹೇಳ್ತೇನೆ ಇಂದ. ರಾಜನಿಗೆ ತುಂಬಾ ಸಂತೋಷವಾಯ್ತು. ಮಂತ್ರಿ ಏನ್ ಮಾಡ್ದ, ಈ ಬೋರ್ಡ್ ಅನ್ನು ಬರೆದವ್ರು ಯಾರು ಅಂತ ಪತ್ತೆ ಮಾಡ್ದ. ರಾಜ ಏನ್ ತಿಳ್ಕೊಂಡ್ಬಿಟ್ಟ, ಯಾರೋ ಜ್ಯೋತಿಷ್ಯರು ಮಹಾತ್ಮರು ಜ್ಞಾನಿಗಳು ಬಂದು ಬರೆದಿರ್ಬೇಕು ಅಂತ. ಈ 2 ಬೋರ್ಡ್ ಅನ್ನ ಬರೆದವರು ಯಾರೋ ಪತ್ತೆ ಮಾಡ್ದ. ಕೊನೆಗೆ ಅರ್ಥ ಆಯ್ತು, ಆ ಮಹಾರಾಜನ ಮೊಮ್ಮಗ ಅಲ್ಲಿದ್ದಂತ ಇದನ್ ಚಾಕ್ ಪೀಸ್ ಬರೆದಿದ್ದಾನೆ ಅಂತ. ಅವಾಗ ಅರ್ಥವಾಯ್ತಂತೆ, ಆ ಮೊಮ್ಮಗ ಬರ್ದಿದ್ದಾನೆ ಅಂದ್ರೆ ಏನೂ ಅರ್ಥವಿಲ್ಲ. ಮಗು 2 ವರ್ಷ ಮಗು ಕೈನಲ್ಲಿ ಚಾಕ್ ಪೀಸ್ ಕೊಟ್ಬಿಟ್ಟು ದೊಡ್ಡ ಬೋರ್ಡ್ ಅಥವಾ ಪೆನ್ ಕೊಡಿ, ಪೆನ್ ಇಟ್ಕೊಂಡು ಬರೆಯಕ್ಕೆ. 2-3 ವರ್ಷ ಮಗು ಕೈನಲ್ಲಿ ಒಳ್ಳೆ ಪೆನ್ ಕೊಟ್ಬಿಟ್ಟು ಒಂದು 50 ಪೇಜಿನ ಪುಸ್ತಕ ಕೊಡಿ, ಬರೀತಾರೆ. ಏನೋ ಜೀಟ್ ಹಾಕ್ತಾ ಹೋಗುತ್ತೆ, ಬರೆಯುತ್ತೆ. ಅದಕ್ಕೆ ಅರ್ಥ ಇದೆಯಾ? ಅವಾಗ ಅರ್ಥ ಆಯ್ತಂತೆ ಮಹಾರಾಜನಿಗೆ,
ಎಲ್ಲ ಜ್ಯೋತಿಷ್ಕರು ಕೂಡ ನನಗೆ ಸುಳ್ಳು ಹೇಳಿದ್ದಾರೆ. ಏನೋ ಗೀಟಿತ್ತು ಸ್ವಾಮಿ, ಈ ಗೀಟಿದೆ ಆದ್ರೆ ನಿಮ್ಗೆ ಆಯುಷ್ಯ ಜಾಸ್ತಿ, ಈ ಗೀಟ್ ಕಮ್ಮಿ ಇದೆ ಆದ್ರೆ ನಿಮ್ಗೆ ತೊಂದರೆ ಕಮ್ಮಿ ಅಂತ ಹೇಳಿ ಮಹಾರಾಜನ ಹೊರಳಿ ಭವಿಷ್ಯವನ್ನೆಲ್ಲ ಹೇಳ್ಬಿಟ್ಟು ಯಾತ್ರ ಮೇಲೆ ಆ 2 ವರ್ಷದ ಮಗು ಆ ಬ್ಲಾಕ್ ಬೋರ್ಡ್ ಮೇಲೆ ಬರೆದಿರುವಂತ ಗೀಜಿರುವಂತ ಆ ರೇಖದ ಮೇಲೆ ಏನಾದ್ರು ಅರ್ಥ ಇದೆಯಾ? ನೀವು ನೋಡಿ ಮಕ್ಕಳು ಕೊಡಿ. ನಿಮ್ಮ ಮನೆಯಲ್ಲಿ 2-3 ವರ್ಷದ ಮಕ್ಕಳಿದ್ರೆ ಒಂದು ಪುಸ್ತಕ ಕೊಡಿ, ಪೆನ್ ಕೊಡಿ, ಬರೀತಾರೆ. ನಮ್ಮ ಮನೆಯಲ್ಲಿ ನನಗೆ 3 ಜನ ಮೊಮ್ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿಗೆ ಮೊಮ್ಮಕ್ಕಳಿದ್ದಾರೆ. ಆ ಮೊಮ್ಮಕ್ಕ ತಾತ ನಾನು ಬರಿತಾ ಇದ್ರೆ ನಾನು ಬರೀತೀನಿ ತಾತ ಅಂತಾರೆ. ಕೊಟ್ರೆ ನಾ ಬರ್ದಿರ್ತೇನೆ ಮ್ಯಾನ್ಸ್ಕ್ರಿಪ್ಟ್ ಅದ್ರ ಮೇಲೆ ಬರಬಿಡ್ತಾರೆ. ಏನ್ ಅರ್ಥ ಇದೆ ಅದಕ್ಕೆ? ಆಭಾಸ ಮಾತ್ರ, ಕರ್ತೃತ್ವವಿಲ್ಲ, ಭೋಕ್ತೃತ್ವವಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯಾದವನಿಗೆ ಅವಿದ್ಯಾ ಬಾಧಿತವಾಗಿರುವುದರಿಂದ ಅವೆಲ್ಲ ವ್ಯವಹಾರಗಳು ಹೇಗಿರ್ತವೆ ಗೊತ್ತಾ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ರನ್ ಗಚ್ಚನ್ ಸ್ಪೃಶನ್ ವ್ಯತನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥಿ. ನೋಡಿ ಎಷ್ಟು ವ್ಯತ್ಯಾಸ. ಬ್ರಹ್ಮಜ್ಞಾನಿಯು ಎಲ್ಲಾ ವ್ಯವಹಾರಗಳನ್ನು ಮಾಡ್ತಾನೆ, ಅಜ್ಞಾನಿಗಳು ಮಾಡ್ತಾನೆ. ಬ್ರಹ್ಮಜ್ಞಾನಿಯ ಎಲ್ಲ ವ್ಯವಹಾರಗಳು ಆಭಾಸ ಮಾತ್ರ, ಅದರ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಅಜ್ಞಾನಿಗಳು ದೇಹಾಧ್ಯಾಸ ಉಳ್ಳವರಾಗಿರೋಣದರಿಂದ ಏನೇ ವ್ಯವಹಾರ ಮಾಡಿದರೂ ಆಧ್ಯಾತ್ಮಿಕ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಬೆಳಿಗ್ಗೆ 5:15 ಗಂಟೆದ್ದು ನದಿ ಸ್ನಾನ ಯಾರು ಇರ್ತಾ ಇತ್ತು, ಕರೆಂಟು ಇರ್ತಾ ಇರ್ತಿಲ್ಲ, ದೀಪನೂ ಇರ್ತಾ ಇತ್ತು, ಕತ್ಲೆ ಅಮಾವಾಸ್ಯೆ ಕತ್ಲೆ ಇರ್ತಾ ಎಲ್ಲ ಡೋಂಟ್ ಕೇರ್. ನದಿ ಸ್ನಾನ ಮಾಡ್ಕೊಂಬ ಮುಗಿದಾಯ್ತು. 5:15 ಹೊರಟು 6:15 ಬಂದು ಆಮೇಲೆ ಪೂಜೆ ಮಾಡ್ಕೊಂಡು ಪಟಕ್ ಹೋಗ್ತಾ ಇದ್ದೀನಿ. ಎಲ್ಲ ಜ್ಞಾಪಕ ಬರ್ತಾ ಇದೆ. ಕಡೆಯಿಂದ ದೀಪದಾನ್ಬಿಟ್ಟು ನನ್ನ ಪಾಲಿಗೆ ಅದೇ ಪವಿತ್ರವಾಗಿರುವ ಕಾಶಿ ಕ್ಷೇತ್ರ, ಅದೇ ಪರಮ ಪವಿತ್ರವಾಗಿರುವ ಋಷಿಕೇಶ, ಬದರಿ, ಕೇದಾರ್ ಎಲ್ಲಾ ಕ್ಷೇತ್ರಗಳ ಸಂಗಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯ ಇಲ್ಲಿ. ಅಂಥ ಮಹಾತ್ಮರು 300 ಗ್ರಂಥ ಬರೆದಿ, ಏನ್ ತಮಾಷೆನಿಲ್ರಿ, 300 ಪುಸ್ತಕ ಬರೆಯಾರೆ. ಆ ಪುಸ್ತಕಗಳೆಲ್ಲವನ್ನು ಬರೆಯುವಾಗ ಅಹಂಕಾರ ಮಮಕಾರಗಳಿಲ್ಲ, ಕರ್ತೃತ್ವ ಭೋಕ್ತೃತ್ವವಿಲ್ಲ, ಶಿಸ್ತಿನಿಂದ ಶ್ರದ್ಧೆಯಿಂದ ಮುಮುಕ್ಷೆಗಳಿಗೋಸ್ಕರ ಬಂದಿದ್ದಾರೆ. ಇದು ಜ್ಞಾನಿಗಳ ವ್ಯವಹಾರ. ಜ್ಞಾನಿಗಳ ವ್ಯವಹಾರ ಯಾವುದೂ ಕೂಡ ಆವಿದ್ಯಕವಲ್ಲ. ಅಜ್ಞಾನಿಗಳ ಯಾವ ವ್ಯವಹಾರವೂ ಕೂಡ ಆಭಾಸವಲ್ಲ. ಒಬ್ಬ ಕಳ್ತನ ಮಾಡ್ದ, ಯಾಕೆ ಮಾಡಿದ್ಯೋ ಸರ್? ಆಭಾಸ ಮಾತ್ರ ಅಂತ ಹೇಳ್ತಾನೆ. ನಂಗೆ ದುಡ್ಡು ಬೇಕಾಗಿತ್ತು, ಕಳ್ತನ ಮಾಡಿದೆ ಅಂತಾನೆ. ಆಭಾಸವಲ್ಲ. ಇನ್ಯಾವನು ಹೋಮ ಮಾಡ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ, ಆಭಾಸ ಮಾಡ್ತಾ ಇದ್ದಾನ? ಇಲ್ಲ, ನಮ್ಗೆ ಒಳ್ಳೇದಾಗಿ ಮಾಡ್ತೀವಿ. ಹಾಗೆ ಒಟ್ಟಿನಲ್ಲಿ ಅಜ್ಞಾನಿಗಳು ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಕೂಡ ಆವಿದ್ಯಕ. ಜ್ಞಾಪಕ, ಅವಿದ್ಯಾ ಕೃತವಾದದ್ದು ಆವಿದ್ಯಕ, ಅವಿದ್ಯೆಯನ್ನ ಉಳ್ಳದ್ದು ಆವಿದ್ಯಕ ಎನ್ನುವುದನ್ನ ಪ್ರತಿಪಾದಕಂ. ಅಪ್ಪ, ಬರೀ ಉಪದೇಶ ಮಾಡುತ್ತಿರುವ ವಾಕ್ಯವಲ್ಲ, ಪ್ರತಿಪಾದಕ. ಪ್ರತಿಪಾದಯತಿ ಇತಿ ಪ್ರತಿಪಾದಕಂ ಭಾಷ್ಯಂ. ಭಾಷ್ಯವು ಯುಕ್ತಿಯಿಂದ, ಶ್ರುತಿವಾಕ್ಯಗಳ ಪ್ರಾಮಾಣ್ಯದಿಂದ, ಅನುಭವದಿಂದ ಇದನ್ನ ಪ್ರತಿಪಾದನೆ ಮಾಡುತ್ತಿದೆ. ಒಳ್ಳೆ ಪ್ರತಿಪಾದನ ಅಂದೇನು? ಕೋರ್ಟಿನಲ್ಲಿ ಜಡ್ಜು
ಇಬ್ಬರ ಮಾತುಗಳನ್ನು ಕೇಳಿ ನಿರ್ಣಯ ಕೊಡ್ತಾನಲ್ಲ ಆ ತರ ಹೇಳ್ತಾ ಇದ್ದಾರೆ. ಸಾಕು. ಇದು ಗುರುಗಳ ವಾಕ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಒಗ್ಗರಣೆ. ಪಂಚಮ ಖಂಡ ಅಥ ವ್ಯವಹಾರ ಮಾತ್ರಸ್ಯ ಆವಿದ್ಯಕತ್ವ ಪ್ರತಿಪಾದಕಂ ಭಾಷ್ಯಂ. ಅದರ ಮೇಲೆ 1 ಗಂಟೆ ಉಪನ್ಯಾಸ ಮಾಡಬಹುದು. ಸಾಕು. ಗುರು ಹೇಳ್ತಾ ಇದ್ದಾನೆ, ಮತ್ ಸಾಕಪ್ಪ, ಶಾಂಕರ ಭಾಷ್ಯವನ್ನ ಮುಂದುವರೆಸು. ಆಯ್ತು ಗುರುಜಿ. ನೋಡಿ, ಓದ್ತೇನೀಗ. ನಿಮ್ಮ ಹತ್ರ ಪುಸ್ತಕ ಇದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಹೇಗೆ ಓದ್ಬೇಕು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ. ಸಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಅಬ್ಬಾ, ಅದ್ಭುತ ಅದ್ಭುತ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಂತ ಶಿಷ್ಯ ಗುರು ಸೇವೆಯನ್ನ ಮಾಡಿರಬೇಕು. ಅಂತ ಜಿಜ್ಞಾಸು ಅಂತಃಕರಣ ಶುದ್ಧಿ ಉಳ್ಳವನಾಗಿರ್ಬೇಕು. ಬಹಳ ಚೆನ್ನಾಗಿದೆ. ತಮೇತಂ ತಂ ಏತಂ, ಹಿಂದೆ ಹೇಳಿರುವ ಏತಂ ಈ ಆತ್ಮಾನಾತ್ಮರುಗಳಿಗೆ ಪರಸ್ಪರಾಧ್ಯಾಸ ಉಂಟಾಗಿದೆಯಲ್ಲ. ಈ ಆತ್ಮಾನಾತ್ಮನೋ ಆತ್ಮಾಚ ಅನಾತ್ಮಾಚ ಆತ್ಮಾನಾತ್ಮಾನಂ ತಯೋ. ಆತ್ಮನ ಧರ್ಮವನ್ನ ಅನಾತ್ಮದ ಮೇಲೂ, ಅನಾತ್ಮದ ಧರ್ಮವನ್ನ ಆತ್ಮನ ಮೇಲೂ, ಆತ್ಮನನ್ನ ಅನಾತ್ಮವಾದ ದೇಹಾದಿಗಳೆಂದು, ಅನಾತ್ಮವಾದ ದೇಹಾದಿಗಳನ್ನ ಆತ್ಮನೆಂದು ತಿಳಿದುಕೊಂಡಿದ್ದನು. ಇತರೇತರಾಧ್ಯಾಸಂ ಇತರಸ್ಮಿನ್ ಇತರಸ್ಯಾಧ್ಯಾಸಂ ಇತರಸ್ಯ ಇತರಸ್ಮಿನ್ ಅಧ್ಯಾಸಂ ಪುರಸ್ಕೃತ್ಯ ಮುಂದು ಮಾಡಿಕೊಂಡೆ ಇಟ್ಟುಕೊಂಡೆ ಸರ್ವೇ ವ್ಯವಹಾರ ಪ್ರವರ್ತನೆ. ಎಲ್ಲಾ ವ್ಯವಹಾರಗಳು ಮುಂದುವರಿತಾ ಇವೆ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಊರಿಗೆ, ಈ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ರಾಷ್ಟ್ರಪತಿಗೆ ಬರ್ತಾರೆ ಅಂತಾದ್ರೆ ಬರುವುದಕ್ಕಿಂತ ಮುಂಚೆ ಪೊಲೀಸರು ಬಂದಿರ್ತಾರೆ, ರಕ್ಷಾ ಪುರುಷರು ಬಂದಿರ್ತಾರೆ. ಅವ್ರು ಬಂದ್ರೆ ರಾಷ್ಟ್ರಪತಿ ಬರೋದು. ಯಾವತ್ತೂ ಕೂಡ ರಾಷ್ಟ್ರಪತಿಗಳು ಒಬ್ಬಂಟಿಗರಾಗಿ ಬರುವುದಿಲ್ಲ. ಹೇಗೆ? ಗೌರವ. ರಾಷ್ಟ್ರಕ್ಕೆ ಪತಿಗಳಾದ್ದರಿಂದ ಗೌರವ ಸೂಚಕವಾಗಿ ಮುಂದ್ಗಡೆ 50 ಜನ ಪೊಲೀಸನವರು, ಹಿಂದೆ ಸೆಕ್ಯೂರಿಟಿ ಬರ್ತಾರೆ ಅಲ್ವೇ? ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನು ಮಾಡುತ್ತಿರುವಂತಹ ವ್ಯವಹಾರ ಸಾವಿರಾರು ವ್ಯವಹಾರ. ಪಟ್ಟಿ ಹಾಕ್ತಾ ಹೋಗಿ ನೀವು ನೋಡೋಣ. ವ್ಯವಹಾರ ಎನ್ನುವ ಮಾತಿಗೆ ಎಷ್ಟು ತರ ಅರ್ಥ ಮಾಡಬಹುದು. ಊಟ ಮಾಡುವುದು ವ್ಯವಹಾರ, ಮಾತನಾಡುವುದು ವ್ಯವಹಾರ, ಪ್ರವಚನ ಮಾಡುವುದು ವ್ಯವಹಾರ, ತರಕಾರಿ ಹೆಚ್ಚುವುದು ವ್ಯವಹಾರ, ಅಡಿಗೆ ಮಾಡುವುದು ವ್ಯವಹಾರ, ಪೂಜೆ ಮಾಡುವುದು ವ್ಯವಹಾರ, ಕೂತ್ಕೊಳ್ಳುವುದು ವ್ಯವಹಾರ, ನಿಂತ್ಕೊಳ್ಳುವುದು ವ್ಯವಹಾರ, ದಾನ ಮಾಡುವುದು ವ್ಯವಹಾರ. ಪ್ರತಿಯೊಬ್ಬ ಮನುಷ್ಯನು ಒಂದು ದಿವಸದಲ್ಲಿ ಕನಿಷ್ಠ ಪಕ್ಷ 100 ವ್ಯವಹಾರ ಮಾಡ್ತಾನೆ. 1,000 ಕೋಟಿ ಮಾನವರು ಕೂಡ ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಸರ್ವೇ ವ್ಯವಹಾರ. ಇದನ್ನು ಯಾರೂ ಹೇಳಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು, ನೈಷ್ಠಿಕ ಬ್ರಹ್ಮಚಾರಿಗಳು, ಭಾಷ್ಯಕಾರರು, ವೇದಾಂತ ಅರ್ಥ ಪರಾಯಣರು ಆಗಿರುವಂತ ಮಹಾತ್ಮರಾದ ಶಂಕರಾಚಾರ್ಯರವರ ಅದ್ಭುತವಾದ ಒಂದು ಕೊಡುಗೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತಿ. ಬಾ, ರೋಮಾಂಚನವಾಯಿತು ನನಗೆ. ಶಂಕರ ಅಂದ ಕೂಡಲೇ ಬ್ರಹ್ಮಾನಂದ, ಸಚ್ಚಿದಾನಂದ ಅಂದ ಕೂಡಲೇ ಆತ್ಮಾನಂದ.
ಶಾಂಕರ ಭಾಷ್ಯ ಎಂದ ಕೂಡನೆ ಅಮಿತವಾಗಿರುವಂತ ಪರಮಾನಂದ ಏನ್ ಬರ್ತಿದ್ದ ನೋಡಿ. ಯಾರು ಎಲ್ಲರೂ ಕೂಡ ಇಂಥದ್ದನ್ನು ಮಾಡು, ಇಂಥದ್ದು ಮಾಡು. ಸ್ವಲ್ಪ ಮಾಡುವುದು ಬಿಡುವುದು ಎಲ್ಲಕ್ಕೂ ಮೂಲ ಕಾರಣ ಅಧ್ಯಾಸ. ಅಧ್ಯಾಸವನ್ನು ಕಲಿತ್ಕೊಂಡ್ಬಿಟ್ರೆ ಮಾಡಬೇಕಾಗ್ತಿಲ್ಲ, ಬಿಡಬೇಕಾಗ್ತದೆ. ಅಧ್ಯಾಸವನ್ನೇ ಕಲಿತ್ಕೊಂಡ್ಬಿಟ್ರೆ ಆಗ ನಿನ್ ತಂಟೆಗೆ ಯಾವ ವ್ಯವಹಾರಗಳು ಬರುವಂತಿಲ್ಲ. ನಿನ್ನ ಕೈನಲ್ಲಿ ನೀನು ಗಾರುಡ ಮಚ್ಚೆಯನ್ನ, ಗಾರುಡ ಯಂತ್ರವನ್ನ, ಗಾರುಡದ ಒಂದು ಮಾಲೆಯನ್ನು ಹಾಕೊಂಡು ಹೋಗ್ಬಿಟ್ರೆ ಯಾವ ನಾಗರಾವು ಕೂಡ ನಿನ್ ತಂಟೆ ಹೊರಡಿಲ್ಲ. ಒಂದು ಸರ್ಪವನ, ಹೆಸರೇ ಸರ್ಪವನ. ಆ ಸರ್ಪವನದಲ್ಲಿ 10,000 ತರಹ ನಾಗರಾಗಿದೆ. 10,000 ವಿಷಪೂರ್ಣವಾಗಿದೆ. ಅಲ್ಲಿಗೆ ಯಾರು ಹೋಗು ಹೆದರ್ಬಿಡ್ತಾರೆ, ನಾಗರಾವಿಗೆ ಹೋಗುದು ಅಂತಾರೆ. ಒಬ್ಬ ಮನುಷ್ಯನಿಗೆ ನಾಗರ ಮಚ್ಚೆ ಇದೆ, ಕಂಠದಲ್ಲಿ ಅವನು ಗಾರುಡ ಮಚ್ಚೆ ಇದೆ, ಕಂಠದಲ್ಲಿ ಆ ಗರುಡ ಮಣಿಯನ್ನು ಹಾಕೊಂಡಿದ್ದಾನೆ, ಗರುಡ ಯಂತ್ರ ಕಟ್ಕೊಂಡಿದ್ದಾನೆ. ಧೈರ್ಯವಾಗ್ತದೆ, ಹೋಗ್ಬೇಡ ಹೋಗ್ಬೇಡ ಅಂತಾರೆ. ಹೋದರೆ ಎಲ್ಲ ನಾಗರಾವುಗಳು ಕೂಡ ಅಲ್ಲಲ್ಲೇ ಬಿದ್ದಿರುತ್ತೆ. ಇದು ತಂಟೆ ಹೊರಗಿದೆ. ಈ ತರಹ ಹಬ್ಬ ಅಧ್ಯಾಸ ಭಯಂಕರವಾಗಿರುವಂತಹ ನಾಗರಾವು. ಅದನ್ನಿಟ್ಕೊಂಡು 1,000 ಕೋಟಿ ಮಾನವರು ವ್ಯವಹಾರ ಮಾಡ್ತಾರೆ. ಇದನ್ನ ಯಾರು ಹೇಳ್ತಾರೆ? ಯಾರ್ಯಾರು ಹೇಳಿಲ್ಲ. ಅದ್ಭುತ. ತಮೇತಂ ಅವಿದ್ಯಾಖ್ಯಂ, ಇದಕ್ಕೆ ಅವಿದ್ಯಾ ಎಂದು ಹೆಸರು. ಹೇಗಿದೆ? ಆತ್ಮಾನಾತ್ಮನೋಹಂ ಇತರೇತರಾಧ್ಯಾಸಂ. ಆತ್ಮರನ್ನ ಅನಾತ್ಮವಾದ ದೇಹಾದಿಗಳೆಂದು, ಅನಾತ್ಮವಾದ ದೇಹಾದಿಗಳನ್ನ ಆತ್ಮನೆಂದು, ಇತರ ಅಧ್ಯಾಸಂ ತಪ್ಪು ತಿಳುವಳಿಕೆ. ಅಧ್ಯಾಸ ಭಾಷ್ಯ, ಪರಮಾನಂದ ಭಾಷ್ಯ. ಒಂದು ಪುಸ್ತಕ ಬರೆದಿನಲ್ಲ, ಅಧ್ಯಾಸದ ದರ್ಬಾರ್. ಅಧ್ಯಾಸದ ದರ್ಬಾರ್ ಬಾ, ಅಕ್ಬರನ ದರ್ಬಾರ್ ಬಾ, ಅದ್ಭುತವಾಗಿದೆ. ಅದೇ ರೀತಿಯಲ್ಲಿ ಇಡೀ 14 ಲೋಕಗಳಲ್ಲಿ, ಭೂಲೋಕದಲ್ಲಿ ಮಾತ್ರವಲ್ಲ 14 ಲೋಕಗಳಲ್ಲಿ ದರ್ಬಾರ್ ಮಾಡುತ್ತಿರುವಂತಹ ರಾಜ ಯಾರು? ಅಧ್ಯಾಸ ಪುಲ್ಲಿಂಗ, ಅವಿದ್ಯಾತ್ಯೇನ. ಆ ಅವಿದ್ಯಾ ಕಲ್ಪಿತವಾದ ಶಕ್ತಿಯನ್ನೇ ಮಾಯಾ ಎಂದು ಕರೆಯುತ್ತಾರೆ. ಆತ್ಮಾನಾತ್ಮನೋಹ ಇತರೇತರಾಧ್ಯಾಸಂ ಅವಿದ್ಯಾಖ್ಯಂ. ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸ ರೂಪವಾಗಿರುವ ಅವಿದ್ಯೆಯನ್ನು, ಅವಿದ್ಯಾ ಎನ್ನುವಂತಹ ಹೆಸರನ್ನುಳ್ಳ ಅಧ್ಯಾಸವನ್ನು, ಅಧ್ಯಾಸ ರೂಪವಾಗಿರುವ ಅವಿದ್ಯೆಯನ್ನು ವಿದ್ಯೆಯ ಪುರಸ್ಕೃತ್ಯ ಮುಂದು ಮಾಡಿಕೊಂಡು, ಪುರಸ್ಕೃತ್ಯ ಮುಂದೆ ಇಟ್ಟುಕೊಂಡು, ಪುರಸ್ಕೃತ್ಯ ಅದನ್ನ ಇಟ್ಕೊಂಡೇ ಸರ್ವೇ ವ್ಯವಹಾರ ಶಬ್ದ ಆಗಿದೆ. ಬರೀ ವ್ಯವಹಾರ ಅಂತ ಬಹುವಚನ ಬಳಸಲಿಲ್ಲ. ವ್ಯವಹಾರ ಏಕವಚನ, ವ್ಯವಹಾರವು ದ್ವಿವಚನ, ವ್ಯವಹಾರ ಬಹುವಚನ. ಬಹುವಚನವೇ ಸಾಕಾಗಿತ್ತು. ಶಂಕರರಿಗೆ ತೃಪ್ತಿ ಇಲ್ಲ. ಯಾರಾದ್ರೂ ಪುಣ್ಯಾತ್ಮರು ಸರ್ ಪೂಜೆ ಮಾಡಿದ್ರೆ ಹೇಗೆ? ನಾವು ಪೂಜೆ ಮಾಡ್ತಾ ಇದೀವನ್ನ, ನೀವು ಮಾಡುತ್ತಿರುವ ಪೂಜೆ, ನೀವು ಮಾಡುತ್ತಿರುವ ಜಪ, ನೀವು ಮಾಡುತ್ತಿರುವ ಅನುಷ್ಠಾನ, ಧ್ಯಾನ, ಯಜ್ಞಯಾಗ ಎಲ್ಲಕ್ಕೂ ವ್ಯವಹಾರ ಅಂತಿದ್ರು. ಇದನ್ನ ಸರ್ವೇ ವ್ಯವಹಾರ. ಏನ್ ಅರ್ಥ ಮಾಡ್ಕೊಳ್ಳಿ. ಒಂದು ಪಟ್ಟಿ ಹಾಕಿ, ಮನುಷ್ಯರು ಮಾಡುತ್ತಿರುವ ವ್ಯವಹಾರಗಳು ಎಷ್ಟೋ? 1,000 ಕೋಟಿ ಮಾನವರು ಒಂದು ದಿವಸಕ್ಕೆ 100 ವ್ಯವಹಾರ ಮಾಡ್ತಾರೆ ಅಂತಂದ್ರೆ ಎಷ್ಟಾಯ್ತು ನೋಡ್ಕೊಳ್ಳಿ. 1,00,000 ಕೋಟಿ ವ್ಯವಹಾರ ಒಂದು ದಿವಸಕ್ಕೆ. ಇಂಟು ಎಷ್ಟೋ? 80 ವರ್ಷ. ರಾಮ್ 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 ರಾಮ. ಮನುಷ್ಯರು ಮಾಡುತ್ತಿರುವ ವ್ಯವಹಾರಗಳೇ ಒಂದು ವರ್ಷದಲ್ಲಿ 1,000 ಲಕ್ಷ ಕೋಟಿ. ಎಲ್ಲಕ್ಕೂ ಹೆಸರು
ಅವಿದ್ಯಾ ವ್ಯವಹಾರ. ಈ ವ್ಯವಹಾರವೆಲ್ಲವನ್ನು ಮೂಟೆ ಕಟ್ಟಿಬಿಟ್ಟು ಅದರ ಮೇಲೆ ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅದಕ್ಕೆ ಅಧ್ಯಾಸ ಕೃತ ಆಧ್ಯಾತ್ಮಿಕ ವ್ಯವಹಾರ. ಅರ್ಥ ಆಗ್ತಾ ಇದೆ ಅಲ್ವೇ? ಅದ್ಭುತ, ಪರಮ ಅದ್ಭುತ. ನಾನು ಪ್ಯಾರನ್ನು ಉದಾಹರಣೆ ಕೊಡ್ತೇನೆ. ಇವತ್ತಿನ ಕಾಲದಲ್ಲಿ 1,000 ಕೋಟಿ ಮಾನವರಲ್ಲಿ ಒಂದು 500 ಕೋಟಿ ಮಾನವರು ವಯಸ್ಸಾಗಿರೋರು ವ್ಯವಹಾರ ಮಾಡ್ತಾರೆ. ಬೇಕಾದ ಏನೇ ವ್ಯವಹಾರ ಮಾಡುತ್ತಿದ್ದರೋ ಅಲ್ಲೇನಿದೆ? ದುಡ್ಡು, ಹಣ. ಹೌದಾ? ಉಪನ್ಯಾಸ ಮಾಡುವುದು ಹಣಕ್ಕಾಗಿ, ಪೂಜೆ ಮಾಡುವುದು ಹಣಕ್ಕಾಗಿ, ಪೌರೋಹಿತ್ಯವೂ ಹಣಕ್ಕಾಗಿ, ಯಜ್ಞಯಾಗ ಅನುಷ್ಠಾನವನ್ನ ಮಾಡಿಸುತ್ತಿರುವುದು ಹಣಕ್ಕಾಗಿ. ಎಲ್ಲವೂ ಹಣ ಹಣ ಹಣ. ಈ ಹಣಕ್ಕೆದ್ರು ಅಧ್ಯಾಸ. ಇದನ್ನೇ ನ ಕರ್ಮಣ ನ ಪ್ರಜೆಯ ಧನೇನ, ಯಾವುದರಿಂದಲೂ ಕೂಡ ಅಧ್ಯಾಸ ಹೋಗುವುದಿಲ್ಲ. ನ ಕರ್ಮಣ ಅಧ್ಯಾಸಸ್ಯ ನಿವೃತ್ತಿ, ನ ಪ್ರಜೆಯ ಅಧ್ಯಾಸಸ್ಯ ನಿವೃತ್ತಿ, ನ ಧನೇನ ಅಧ್ಯಾಸಸ್ಯ ನಿವೃತ್ತಿ. ಕಿಂತು ಅಸ್ಯಾನರ್ಥ ಹೇತು ಸ್ವಹಾಣಾಯ ಆತ್ಮೈಕತ್ವ ವಿದ್ಯಾ. ಇಂಥ ಅಧ್ಯಾಸ ಯಾವುದಕ್ಕೂ ಜಗ್ತಾ ಇಲ್ಲ, ಜಗ್ಗುವುದು ಅಂತ ಜಗ್ತಾ ಇಲ್ಲ. ಬ್ರಹ್ಮಜ್ಞಾನ ಬಂತ, ಅಧ್ಯಾಸ ಇಲ್ಲ. ಕತ್ತಲೆ ಉದಾಹರಣೆ, ಕತ್ತಲೆ ಕೋಣೆಯ ಕೂತ್ಬಿಟ್ಟಿದ್ದೇವೆ, 1,000 ಜನ ಕೂತ್ಕೊಂಡಿದ್ದೇವೆ. ಕತ್ತಲೆ ಕತ್ತಲೆ ಕತ್ತಲೆ, ಕಾಣಿಸ್ತಾ ಇಲ್ಲ. ಹಾವು ಓಡ್ತಾ ಇದೆ, ಹಾವು ಹರಿತಾ ಇದೆ. ಅದನ್ನ ಹೂಮಾಲೆ ಹಿಡ್ಕೊಳಕ್ ಹೋದ, ಕತ್ತು ಸತ್ವರ. ನಾಗರಾವು ಓಡಾಡ್ತಾ ಇದ್ದಾರೆ, ತುಳಿದು ಬಿಟ್ಟ, ಕಾಣಲಿಲ್ಲ, ಕಚ್ಚಿದು ಸತ್ವರ. ಮನುಷ್ಯ ಸಾಯುವುದಕ್ಕೂ ಕೂಡ ಕಾರಣವಾದದ್ದು ಕತ್ತಲೆ, ನಾಗರಾವಲ್ಲ. ಅಲ್ಲಿ ಹಳ್ಳ ಇದೆ, ಮಳೆ ಬಂದಿದೆ, ನೀರು ತುಂಬೋಗಿದೆ, 20 ಅಡಿ ಬಾವಿ, ನೆಲಬಾವಿ, ಮುಳುಗ ಸತ್ವದ. ಸಾಯುವುದಕ್ಕೆ ನೆಲಬಾವಿ ಕಾರಣವಲ್ಲ, ಮತ್ತೆ ಯಾವ್ದು? ಕತ್ತಲೆ. ಇಲಿಯ ಮನೆ, ಚಾಕು ಎಲ್ಲ ಹೋಗ್ತಾ ಇದೆ, ಕೈ ತಾಕ್ತ, ಕಾಲಿಗೆ ರಕ್ತ ಬಂತು, ರಕ್ತ ಸೆಪ್ಟಿಕ್ ಆಯ್ತು. ಅದಕ್ಕೆ ಇಲಿಗೆ ಮನೆ ಕಾರಣವಲ್ಲ, ಕತ್ತಲೆ. ಕತ್ತೆ ಹೇಳುತ್ತೆ, ನೋಡಿ ಏನಪ್ಪ ಮೇಲೆ ಅರ್ಥ ಆಯ್ತಾ? ನೀ ದೊಡ್ಡ ಮನುಷ್ಯ ಜಂಬ ಹೊಡಿತಾ ಇದೀಯಾ, ನಾನು ವೇದಾಂತಿ, ನಾನು ಸೈಂಟಿಸ್ಟು, ನಾನು ಒಳ್ಳೆ ಎಂಜಿನಿಯರ್, ನಾನು ಬುದ್ಧಿವಂತ ಪ್ರೊಫೆಸರ್. ಜಂಬ ಹೊಡಿ. ಕತ್ತಲೆ ಹೇಳುತ್ತೆ, ಎಷ್ಟು ಜ್ವರ ಆಗಿವ, ನನ್ನ ಮುಂದೆ ನಿನ್ನಾಟ ನಡೆಯಲಾರದು. ಇದಕ್ಕೆ ಅಧ್ಯಾಸದ ದರ್ಬಾರ್. ಅವ್ರು ಏನೇ ಆಗಿರ್ಬೋದು, ಅಧ್ಯಾಸದ ಮುಂದೆ ಯಾರಾಟ ಮಾಡಬೇಕಾಗಿದೆ. ಇದನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದ ಬರೆದಿದ್ದಾರೆ. ಅದಕ್ಕೆ ಒಳ್ಳೆ ಒಂದು ಬಂಗಾರದ ಕವಚವನ್ನ ಇಡ್ತಾ ಇದ್ದಾರೆ ಪೂಜ್ಯನಾದ ಸದ್ಗುರು. ಶಾಂಕರ ಭಾಷ್ಯ ಎನ್ನುವಂತ ಸುಂದರವಾಗಿರುವಂತ ಜ್ಞಾನ ವಿಗ್ರಹಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ ವ್ಯಾಖ್ಯಾನ ಅಧ್ಯಾಸ ಭಾಷ್ಯ ಎನ್ನುವಂತ ಬಂಗಾರದ ಕವಚವನ್ನು ಹಾಕಿದ್ದಾರೆ. ಶಾಂಕರ ಭಾಷ್ಯವೇ ಸುಂದರ, ಅದಕ್ಕೆ ಬಂಗಾರದ ಕವಚ ಹಾಕಿರೋದು ಕೇಳಬೇಕೆಂದು. ಬಂಗಾರದ ಕಲಶ, ಇದು ಗುರುಗಳ ವ್ಯಾಖ್ಯಾನ ಇನ್ನೂ ಶುರುವಾಗಿಲ್ಲ. ಅಯ್ಯೋ ಅಯ್ಯೋ ತುಂಬಾ ಇದೆ, ನಾನು ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲಿ ಬಾ ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋಹಂ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಇತರೇತರಾಧ್ಯಾಸಮಾಶ್ರಿತ್ಯ ಇತರೇತರಾಧ್ಯಾಸಂ ಸ್ವೀಕೃತ್ಯೈವ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಃ ಲೌಕಿಕಃ ವೈದಿಕಾಶ್ಚ ಪ್ರವೃತ್ತಃ. ಲೌಕಿಕ ವ್ಯವಹಾರಗಳು, ವೇದೋಕ್ತ ಶಾಸ್ತ್ರೀಯ ವ್ಯವಹಾರಗಳು, ಎಲ್ಲ ವ್ಯವಹಾರಗಳಿಗೂ ಅವಿದ್ಯೆಯೇ ಮೂಲ. ಯೋಚನೆ ಮಾಡಿ, ಇಂಥ ಅವಿದ್ಯೆಯನ್ನ
ಕಳೆದುಕೊಳ್ಳಬೇಕು ಹೊರಟಿರುವಂತಹ ಮನುಷ್ಯನೇ ಧೀರ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತಿ ಆವೃತ್ತ ಚಕ್ಷು ಅಮೃತತ್ವನಿಚ್ಛನ್. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ತಪಸ್ಸು ಅದ್ಭುತ. ಯಸ್ಯ ಜ್ಞಾನಮಯಂ ತಪಃ. ಶಂಕರರ ತಪಸ್ಸಿಗಿಂತ ಹೆಚ್ಚಿನ ತಪಸ್ಸು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರದ್ದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗಿಂತ ದೊಡ್ಡ ತಪಸ್ಸು ಶಂಕರಾಚಾರ್ಯರು. ಒಬ್ಬರಿಂದ ಜನ ಇದ್ದಾರೆ. ಯಾತರಲ್ಲಿ ಬ್ರಹ್ಮಜ್ಞಾನವೆಂಬ ತಪಸ್ಸಿನಲ್ಲಿ ಆ ಇಬ್ಬರನ್ನೂ ಮೀರಿರುವಂತಹ ತಪೋಮೂರ್ತಿಗಳೆಂದರೆ ಭಗವಾನ್ ಗೌಡಪಾದಾಚಾರ್ಯರು. ಏನಿರ್ತಾರೆ? ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ನ ಕಶ್ಚಿತ್ ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣಸ್ಫುತಃ. ಅಧ್ಯಾಸವನ್ನ ಬಾಧ ಮಾಡಿಕೊಳ್ಳದೆ ಅಧ್ಯಾಸವನ್ನಿಟ್ಟುಕೊಂಡು ಎಷ್ಟು ದೊಡ್ಡ ತಪಸ್ವಿಯಾಗಿದ್ದರೂ ಹಿರಣ್ಯ ಗರ್ಭೋಪಾಸಕನಾಗಿದ್ದರೂ ಅವನಿಗೆ ಗೌಡಪಾದಾಚಾರ್ಯರು ಕೊಟ್ಟಿರುವಂತಹ ಒಂದು ಅದ್ಭುತವಾದ ಪ್ರಶಸ್ತಿ ಪತ್ರ ಕೃಪಣ. ಏನ್ ಮಾತುಗಳಿದು ಅರ್ಥ ಮಾಡ್ಕೋಬೇಕು. ಸ್ವರೇಶ್ವರಾಚಾರ್ಯರು ಎಲ್ಲರನ್ನು ಮೀರಿಸಿದಂತ ಗೊಂಡುಲಿಗಳು ಹೇಳ್ತಾರೆ. ಇವರು ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಜ್ಞಿನ ಮುನಿ ವರ್ತಮಾನ ಶ್ರುತೇರ್ಮೂರ್ತೆ ನೈವ ಸ್ಯಾದ್ವೇದ ಕಿಂಕರ. ಬ್ರಹ್ಮಜ್ಞಾನಿಯು ಅಧ್ಯಾಸವನ್ನ ಬ್ರಹ್ಮಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಬ್ರಹ್ಮಜ್ಞಾನದಿಂದ ಬಾಧ ಮಾಡಿಕೊಂಡಿರುವುದರಿಂದ ವೇದಗಳಿಗೆ ದಾಸನಲ್ಲ. ವೇದ ಹೇಳಿದಂತೆ ಕುಣಿಯುವಂತಹ ಮೂರ್ಖನಲ್ಲ. ಯಾಕೆ? ನನ್ನಿಂದ ವೇದಗಳು ಬಂದಿವೆ. ವೇದಗಳಿಗೂ ನಾನೇ ಅಪ್ಪ ಅಂತ. ಶ್ರುತೇರ್ಮೂರ್ಧೆ ವರ್ತಮಾನ. ಶ್ರೀರಾಮಚಂದ್ರ ಶ್ರುತಿಗಳ ತಲೆ ಮೇಲೆ ಕಾಲಿದ್ದೇನೆ ಅಂತ ಬ್ರಹ್ಮಜ್ಞಾನಿಗೆ ಏನ್ ಮಾಡಬೇಕಾಗ್ತದೆ? ಇದೆಲ್ಲ ದೊಡ್ಡವರ ದೊಡ್ಡ ಮಾತುಗಳು. ಅದು ಒಂದು ಪುಸ್ತಕ ಬರೆದಿದ್ದೇನಲ್ವೇ, ಅದನ್ನು ನರಸಿಂಹರು ಕೊಟ್ಟು ಬಂದೆ ನನ್ನೆ. ಪಾಪ ಯಾರು ಓದೋರಿಲ್ಲ ಅಲ್ಲಿ, ಯಾರಿಗೂ ಆಸಕ್ತಿ ಇಲ್ಲ, ಆಳವಾದ ಜ್ಞಾನ. ನನ್ನ ಭ್ರಮೆ ಓದೋ ಪುಸ್ತಕ ಕೊಟ್ಟು ಬರ್ತಾ ಇರ್ತೇನೆ. ಅಂತಹ ಗ್ರಂಥಗಳನ್ನ ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಜ್ಞಾನಿ. ಇವರೆಲ್ಲರೂ ಧೀರನಾದ ಬ್ರಹ್ಮಜ್ಞ. ರಮಣ ಮಹರ್ಷಿ ಹೇಳ್ತಾರೆ, ಯಾವಾಗ ಇವನಿಗೆ ಆಂಬುದ್ಧಿ ಹೊರಟೋಯ್ತು, ಆಂಬುದ್ಧಿ ಹೋದ್ಮೇಲೆ ಏನ್ ಮಾಡ್ಬೇಕಾಗಿ ಬಿಡ್ಬೇಕಾಗಿದೆ ಅಂತ ಎಲ್ಲಾ ಬ್ರಹ್ಮಜ್ಞಾನಿಗಳ ಮಾತು ವರ್ಣೆ. ಮುಂದಕ್ಕೆ ಹೋಗೋಣ. ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಇಟ್ಕೊಂಡೆ ಸರ್ವೇ ವ್ಯವಹಾರ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ. ಅಂದರೆ ಅಧ್ಯಾಸಾಭಾವೇ ವ್ಯವಹಾರಾಭಾವ, ವ್ಯವಹಾರ ಭಾವೇ ಅಧ್ಯಾಸ ಭಾವ. ಇದಕ್ಕೆ ಹೆಸರು ಅನ್ವಯ ವಿಧೇಯಕ ತರ್ಕ. ಎಲ್ಲಿ ವ್ಯವಹಾರ ಉಂಟೋ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಉಂಟು. ಎಲ್ಲಿ ವ್ಯವಹಾರ ಉಂಟೋ ಅಲ್ಲಿ ಅಹಂಕಾರ ಮಮಕಾರಗಳು ಉಂಟು. ಎಲ್ಲಿ ವ್ಯವಹಾರ ಉಂಟೋ ಅಲ್ಲಿ ಅಧ್ಯಾಸ ಉಂಟು. ಎಲ್ಲಿ ಅಧ್ಯಾಸವಿಲ್ಲವೋ ಯಾವ ವ್ಯವಹಾರವೂ ಇಲ್ಲ. ನೋಡಿ, ವ್ಯವಹಾರ ಎನ್ನುವ ಮಾತಿಗೆ ಫಲವನ್ನ ಕೊಡುವಂತ ಕ್ರಿಯೆ. ಫಲವನ್ನು ಕೊಡಬೇಕಾದ್ರೆ ಅದಕ್ಕೆ ಸತ್ವ ಶಕ್ತಿ ಇರಬೇಕು. ಆ ಶಕ್ತಿ ಯಾವುದು? ಅಧ್ಯಾಸ, ಅವಿದ್ಯೆ. ಅವಿದ್ಯೆಯಿಂದಲೇ ಕರ್ಮಗಳಿಗೆ ಫಲ, ಅವಿದ್ಯೆಯಿಂದಲೇ
ಯಜ್ಞಯಾಗಾದಿ ಅನುಷ್ಠಾನಗಳಿಗೆ ಸ್ವರ್ಗಾದಿ ಫಲ ಅಧ್ಯಾಸವೇ ಇಲ್ಲ ಅಂದ ಮೇಲೆ ಏನೇ ವ್ಯವಹಾರವನ್ನ ಮಾಡುತ್ತಿದ್ದರೂ ಅದೆಲ್ಲವೂ ಆಭಾಸ ಮಾತ್ರ ಅಂತ ಅರ್ಥ. ಜಾಸ್ತಿಯಾದ ನನ್ನ ಉಪನ್ಯಾಸ ಅಷ್ಟು ಆನಂದವಾಗ್ತಾ ಇದೆ. ಸರ್ವಾ ನಿಜ ಶಾಸ್ತ್ರಾಣಿ ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಾನಿ. ಮೊದಲು ವ್ಯವಹಾರ ಅಂದ್ರು, ಅಷ್ಟೇ ಅಲ್ಲ ಶಾಸ್ತ್ರಾಣಿ ಹೇಳಿ ಬತ್ತು. ನೂರಾರು ಶಾಸ್ತ್ರ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 16 ಬ್ರಾಂಚಸ್. ಎಂಜಿನಿಯರಿಂಗ್ ಕ್ಷೇತ್ರ 28 ಬ್ರಾಂಚಸ್ ಇದೆ. ಮೆಡಿಕಲ್ ಸೈನ್ಸ್ 100 ಬ್ರಾಂಚಸ್ ಇದೆ. ರಾಮ 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 ಬ್ರಹ್ಮಾನಂದ ಇದೆಲ್ಲ ನೋಡ್ತಾ ಇದ್ದೆ ಅಧ್ಯಾಸ ಎಷ್ಟು ಮೆರೀತಾ ಇದ್ದೀನಿ. ಅಧ್ಯಾಸ ವಿಲಾಸ, ಅಧ್ಯಾಸದ ದರ್ಬಾರ್. ಅಧ್ಯಾಸದ ದರ್ಬಾರ್ನಲ್ಲಿ ಸಿಕ್ಕಿಕೊಳ್ಳದಿರುವಂತಹ ಧೀರ ಬ್ರಹ್ಮಜ್ಞಾನಿ ಮಾತ್ರ. ಸಿಕ್ಕಿಕೊಂಡಿರುವಂತ ದೀನರು ಎಲ್ಲರೂ ಆಗಿದ್ದೇವೆ. ರಾಜರು ಮಹಾರಾಜರು ಎಲ್ಲರೂ ಅಧ್ಯಾಸದ ದರ್ಬಾರ್ನಲ್ಲಿ ಕೂತ್ಕೊಂಡು. ಸರ್ವಾ ನಿಜ ಶಾಸ್ತ್ರಾಣಿ, ಎಲ್ಲಾ ಶಾಸ್ತ್ರಗಳು ಕೂಡ ಅಧ್ಯಾಸ ಪ್ರಸ್ತುತ. ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ. ವಿಧಿಶಾಸ್ತ್ರ, ಪ್ರತಿಷೇಧ ಶಾಸ್ತ್ರ, ಮೋಕ್ಷ ಶಾಸ್ತ್ರ ಅದನ್ನು ಬಿಡಿಸಿ. ಮೋಕ್ಷ ಶಾಸ್ತ್ರವೆಂದರೇನು? ಗುರು ಶಿಷ್ಯ ಶಾಸ್ತ್ರ, ಅವಿದ್ಯಾ ವಿದ್ಯಾ, ಬಂಧ ಮೋಕ್ಷ, ಬ್ರಹ್ಮಸೂತ್ರ ಭಾಷ್ಯ, ಅಧ್ಯಾಸ ಬ್ರಹ್ಮಜ್ಞಾನ. ಇದೂ ಕೂಡ ಅಧ್ಯಾಸಂ ಪುರಸ್ಕೃತ್ಯೈವ, ಅಧ್ಯಾಸವನ್ನ ಇಟ್ಕೊಂಡೇ ಆಗಿದೆ. ಆದರೆ ವಿಶೇಷವೇನು ತಿಳಿದುವುದು. ನೋಡಪ್ಪ ಮಗು, ವಿಧಿ ಪ್ರತಿಷೇಧ ಶಾಸ್ತ್ರಗಳು ಅಧ್ಯಾಸ ಪುರಸ್ತರ, ವೇದಾಂತ ಶಾಸ್ತ್ರವು ಅಧ್ಯಾಸ ಪುರಸ್ತರ ಅಂತ ಆದ್ರೆ ವ್ಯತ್ಯಾಸವೇ ಇಲ್ವಲ್ಲ. ಅಧ್ಯಾಸ ಪುರಸ್ಕರವಾಗಿರುವ ಮೋಕ್ಷ ಶಾಸ್ತ್ರವನ್ನ ನಾನು ಅಧ್ಯಯನ ಮಾಡ್ತಾ ಇದ್ದೆ, ಅದು ಅಧ್ಯಾಸವೇ ಹೌದು. ಅಧ್ಯಾಸವನ್ನು ಇಟ್ಕೊಂಡು ಹೊರಟಿರುವಂತಹ ವೇದಾಂತ ಶಾಸ್ತ್ರದಿಂದ ನಮಗೆ ಅಧ್ಯಾಸ ನಿವೃತ್ತಿಯಾಗುತ್ತದೆಯ? ಆಗತ್ತೆ. ಹೇಗೆ? ವಿಧಿ ಪ್ರತಿಷೇಧ ಶಾಸ್ತ್ರಗಳು ಪ್ರಾರಂಭದಲ್ಲೂ ಅಧ್ಯಾಸ, ಅನುಷ್ಠಾನ ಕಾಲದಲ್ಲೂ ಅಧ್ಯಾಸ, ಅನುಷ್ಠಾನ ಮುಗಿದ ಮೇಲೂ ಅಧ್ಯಾಸ, ಫಲ ಬಂದಾಗಲೂ ಅಧ್ಯಾಸ, ಫಲಾನುಭೋಗ ಕಾಲದಲ್ಲಿಯೂ ಅಧ್ಯಾಸ. ಅಧ್ಯಾಸದಿಂದ ಪ್ರಾರಂಭಗೊಂಡು ಅಧ್ಯಾಸದಲ್ಲಿ ಮುಳುಗಿಸಿ ಅಧ್ಯಾಸದಲ್ಲಿಯೇ ಬಿಟ್ಟು ಬಿಡುತ್ತೆ. ಯಾವುದು? ವಿಧಿ ಪ್ರತಿಷೇಧ ಶಾಸ್ತ್ರ. ವೇದಾಂತ ಶಾಸ್ತ್ರ ಹಾಗಲ್ಲ. ಪ್ರಾರಂಭದಲ್ಲಿ ಅಧ್ಯಾರೋಪ ದೃಷ್ಟಿಯಿಂದ ನೋಡಿ, ನೀನು ಮುಮುಕ್ಷು, ನಾನು ಗುರು, ಇದು ವೇದಾಂತ ಶಾಸ್ತ್ರ ಅಂತ 3 ಭಾಗವನ್ನು ಅಧ್ಯಾರೋಪ ಮಾಡಿಕೊಂಡು ನಿಮಗೆ ಅಧ್ಯಾಸವಿದೆ ಅವಿದ್ಯಾ ಇದೆ ಎನ್ನುವುದನ್ನ ಅಧ್ಯಾರೋಪ ಮಾಡಿಕೊಂಡು ಉಪದೇಶವನ್ನ ಮಾಡುತ್ತಾ, ಮಗು ನೀನು ಜಿಜ್ಞಾಸುವಲ್ಲ, ನೀನು ಶಿಷ್ಯನಲ್ಲ, ನಾನ್ ಗುರುವಲ್ಲ, ನಾ ಉಪದೇಶ ಮಾಡ್ತಾ ಇಲ್ಲ ಅಂತ ತಿಳಿಸಿ ಅಧ್ಯಾಸವನ್ನ ಇಲ್ವೇ ಇಲ್ಲ ಅಂತ ತೋರಿಸಿ, ಅಧ್ಯಾಸ ಎನ್ನುವಂತಹ ವಸ್ತು ಅವಿದ್ಯಾ ಎನ್ನುವ ತತ್ವ ನಿಜವಾಗಿಲ್ಲವೇ ಇಲ್ಲದ ಅವಿದ್ಯೆಯನ್ನ ಇದೇ ಮಾಡ್ಕೊಂಡಿದೀಯಲ್ಲ, ನಿನ್ನ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ ಅಂತ. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ
ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆ ಇದೋ ಜಗದೊಡು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆ ಇದೋ ಜಗದೊಡು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವುದಿಲ್ಲದ ಜಗದೋಳಿಲ್ಲದ ವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನದಿರುವೆನಗೆ ಘನತರ ತಮರಂಗಿಲ್ಲದ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನದಿರುವೆನಗೆ ಘನತರ ತಮರಂಗಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆ ಇದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ನೋಡುವ ನಾನಲ್ಲ ನನ್ನುಳಿದೇಹ ನೋಡುವ ಪೆರನಿಲ್ಲ. ನೋಡುವ ನಾನಲ್ಲ
ನಾನಲ್ಲ ನನ್ನೊಳಿದಿಹ ನೋಡುವ ಪೆರನಿಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆ ಇದು ಜಗದೋಳು ಎಲ್ಲರ ಬಾಧಿಪುದು ಎಲ್ಲರ ಬಾಧಿಪುದು ಎಲ್ಲರ ಬಾಧಿಪುದು. ಎಲ್ಲವನ್ನು ಅಧ್ಯಾರೋಪ ಮಾಡಿ ಕಟ್ಟ ಕಡೆಯಲ್ಲಿ ಹೇಳುತ್ತೇನೆ, ನೀನು ಶಿಷ್ಯನಲ್ಲ, ನಾನು ಗುರುವೂ ಅಲ್ಲ. ಅಧ್ಯಾಸ ಎನ್ನುವಂತಹದ್ದು ಇಲ್ಲದಿರುವ ಪದಾರ್ಥ, ಇಲ್ಲದ ಪದಾರ್ಥ ಅಧ್ಯಾಸ. ಅಧ್ಯಾಸವನ್ನು ಹೊಸದಾಗಿ ಕಳೆದುಕೊಳ್ಳಬೇಕಾಗಿಲ್ಲ, ಬ್ರಹ್ಮಜ್ಞಾನ ಹೊಸದಾಗಿ ಪಡ್ಕೊಳ್ಳಿ. ಅಪವಾದ ಅಧ್ಯಾರೋಪ ದೃಷ್ಟಿಯಿಂದ ವೇದಾಂತ ಶಾಸ್ತ್ರವು ವಿದ್ಯಾ ಅವಿದ್ಯಾ ಗುರು ಶಿಷ್ಯ ಶಾಸ್ತ್ರ ಬಂಧ ಮೋಕ್ಷ ಎಲ್ಲವನ್ನೂ ಒಪ್ಪಿಕೊಂಡು ಉಪದೇಶ ಮಾಡ್ತಾ ಮಾಡ್ತಾ ಕಟ್ಟ ಕಡೆಯಲ್ಲಿ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ ಎಂದು ತಿಳಿಸಿಕೊಡುತ್ತದೆ. ಆದ್ದರಿಂದ ಉಳಿದ ಶಾಸ್ತ್ರಗಳು ಅಧ್ಯಾಸ ಪುರಸ್ಸರವಾಗಿ ಪ್ರವೃತ್ತವಾಗಿರುವುದಕ್ಕೂ ವೇದಾಂತ ಶಾಸ್ತ್ರ ಅಧ್ಯಾಸ ಪುರಸ್ಸರವಾಗಿ ಹೊರಟಿರುವುದಕ್ಕೂ ಬಹಳ ವ್ಯತ್ಯಾಸ ಅಂತ ಹೇಳ್ತಾ ಇತ್ತು. ಇದನ್ನೇ ಎಷ್ಟು ವಾಕ್ಯ ಹೇಳಿದ್ದಾರೆ ಪೂಜ್ಯ ಸದ್ಗುರುಗಳು, ಟನ್ಗಟ್ಟಲೆ ಕೊಟ್ಟಿದ್ದಾರೆ, ಜ್ಞಾಪಕ ಬರ್ಬೇಕಷ್ಟೇ. ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದೆ, ಎಲ್ಲಿ ಅಂತ ಕೇಳಿದ್ರು, ತೋರಿಸ್ತೆ. ಸಾಯಂಕಾಲ ಸುಮಾರು 4:15 ಗಂಟೆ 6 ಗಂಟೆಗೆ ಕೂತ್ಕೊಂಡು ಟ್ರಿಗ್ನಾಮಿಟ್ರಿ, ಅರ್ಥಮೆಟಿಕ್ಸ್, ಆಮೇಲೆ ಆಲ್ಜಿಬ್ರಾ, ಇಂಗ್ಲಿಷ್ ಗ್ರಾಮರ್ ಎಲ್ಲ ಪಾಠ ಮಾಡ್ತಾ ಇದ್ರು ಅಂದೆ. ಯಾವ ಪುಸ್ತಕ ಇಂಗ್ಲಿಷ್ ಗ್ರಾಮರ್ ಪಾಠ ಮಾಡ್ತಾ ಇದ್ರು ಅಂತ ಕೇಳಿದ್ರು. NS ಫೀಲ್ ಅದ್ ಹೆಸರು NS ಫೀಲ್ ಅದು ಪಾಠ ಮಾಡ್ತಾ ಇದ್ದಿದ್ದು ಅದು ಪುಸ್ತಕ ಅಂತ ಹೇಳಿದೆ. ಆಮೇಲೆ ರಾಮತೀರ್ಥರ ಗ್ರಂಥ, ಸ್ವಾಮಿ ವಿವೇಕಾನಂದರ ಕಂಪ್ಲೀಟ್ ಕೋರ್ಸು ಎಲ್ಲವನ್ನು ಓದಿಸ್ತಾ ಇದ್ರು ಅಂತ ಹೇಳಿದ್ರು. ನನಗೆ ಆ ಕಾರ್ಯಾಲಯಕ್ಕೆ ಹೋಗ್ಬಿಟ್ರೆ ಎಲ್ಲ ಕಡೆಗಳಲ್ಲಿಯೂ ಗುರುಗಳ ಪಾದ ಧೂಳಿಯಿಂದ ಆಶ್ರಮ ಪವಿತ್ರ ಎಲ್ಲ ಭಾವನೆ ಇದೆ. ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೆ ದೇಶಜೆ ಗುರಂ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಎಂದ್ರೆ ಆ ಗುರುಗಳ ತಪಸ್ಸು ಪರಮಾದ್ಭುತ, ಪರಮಾಶ್ಚರ್ಯ, ಪರಮಾನಂದ. ಎಂದು ಸ್ವಾಮಿಗಳ ಪಾಠಕ್ರಮ ನೋಡಿ. ಲೌಕಿಕ ವೈದಿಕ ವ್ಯವಹಾರಗಳು ಆಧ್ಯಾತ್ಮಿಕ, ಮೋಕ್ಷ ವ್ಯವಹಾರವು ಆಧ್ಯಾತ್ಮಿಕ. ಮೋಕ್ಷ ವ್ಯವಹಾರ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇಟ್ಕೊಂಡು ಹೊರಟಿದೆ. ಲೌಕಿಕ ವೈದಿಕ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸದಿಂದ ಹೊರಟು ಅಧ್ಯಾಸದಲ್ಲಿದ್ದು ಅಧ್ಯಾಸದಲ್ಲಿಯೇ ಬಿಟ್ಟುಬಿಡುತ್ತೆ ಅನ್ನುವಂತ ವ್ಯತ್ಯಾಸ ಉಂಟು ಅಂತ ಹೇಳಿದ್ದಾರೆ. ನಂದೇ ಪ್ರವಚನ ಜಾಸ್ತಿ ಹೊರಟು, ಗುರುಗಳ ಸುಗಮ ಓದಬೇಕಾಗಿತ್ತು. ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ ನಮೋ ನಮಃ ಸದ್ಗುರು ಪಾದುಕಾಭ್ಯ. ಓಂ ಶಾಂತಿ ಶಾಂತಿ ಶಾಂತಿ.